ಕಾನೂನಿನ ಕಾವಲುಗಾರರು, ಭಕ್ತಿಯ ಸೇವಕರು. ಬಳಗಾನೂರು ಪೊಲೀಸರ ಮಾನವೀಯತೆ ಶ್ರೀಶೈಲ ಪಾದಯಾತ್ರಿಗಳಿಗೆ ತಂಪೆರೆಯಿತು. ಭಕ್ತಿ, ಪರಂಪರೆ ಮತ್ತು ಮಾನವೀಯತೆಯ ಸಂಗಮವಾಗಿರುವ ಈ ಮಣ್ಣಿನಲ್ಲಿ ಕೆಲ ಕ್ಷಣಗಳು ಹೃದಯವನ್ನು ಮುಟ್ಟುವಂತಹವು. ಅಂಥ ಒಂದು ಮನಮೋಹಕ ದೃಶ್ಯಕ್ಕೆ ಸಾಕ್ಷಿಯಾಯಿತು ರಾಯಚೂರು ಜಿಲ್ಲೆಯ ಬಳಗಾನೂರು ಪಟ್ಟಣ. ಪ್ರತಿ ವರ್ಷ ಸಾವಿರಾರು ಭಕ್ತರು ಶ್ರೀಶೈಲ ಕ್ಷೇತ್ರದ ಮಹಾಪವಿತ್ರ ಯಾತ್ರೆಗೆ ಪಾದಯಾತ್ರೆಯ ಮೂಲಕ ಹೊರಡುತ್ತಾರೆ. ಭಕ್ತಿಯ ಭಾರ ಹೊತ್ತು ಭರವಸೆಯ ಹೆಜ್ಜೆ ಹಾಕುತ್ತಾ ಅವರು ಸಾಗುವ ಈ ಪಯಣ ದೈಹಿಕವಾಗಿ ಕಷ್ಟಕರವಾದರೂ ಆತ್ಮೀಯವಾಗಿ ತುಂಬಾ ಶ್ರೇಷ್ಠವಾಗಿದೆ. ಈ ಪವಿತ್ರ ಪಾದಯಾತ್ರೆಯ ಸಂದರ್ಭದಲ್ಲಿ ಬಳಗಾನೂರು ಪಟ್ಟಣದ ಆರಕ್ಷಕ ಠಾಣೆಯ ವತಿಯಿಂದ ಮನಮುಟ್ಟುವ ಸೇವೆಯೊಂದು ನಡೆಯಿತು. ಸಾಮಾನ್ಯವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿಯಲ್ಲಿರುವ ಪೊಲೀಸರು ಇಲ್ಲಿ ಭಕ್ತರ ಸೇವೆಗೆ ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಬಳಗಾನೂರು ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಯರಿಯಪ್ಪ ಅಂಗಡಿಯವರ ನೇತೃತ್ವದಲ್ಲಿ ಹಿರಿಯ ಆರಕ್ಷಕರಾದ ರೇವಣದಿದ್ದಪ್ಪ, ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯ ಮಲ್ಲರಡ್ಡಿ ಹಾಗೂ ಠಾಣೆಯ ಸಿಬ್ಬಂದಿ ವರ್ಗದವರು ಶ್ರೀಶೈಲ ಪಾದಯಾತ್ರಿಗಳಿಗೆ ಹಣ್ಣುಗಳು ಮತ್ತು ತಂಪಾದ ಮಜ್ಜಿಗೆಯನ್ನು ನೀಡುವ ಮೂಲಕ ಸೇವಾ ಮನೋಭಾವವನ್ನು ತೋರಿದರು. ತೀವ್ರ ಬಿಸಿಲಿನ ನಡುವೆ ಪಾದಯಾತ್ರೆ ಮಾಡುವ ಭಕ್ತರಿಗೆ ಈ ಸೇವೆ ಅಮೃತದಂತೆ ಅನುಭವವಾಯಿತು. ದ್ರಾಕ್ಷಿ ಹಣ್ಣುಗಳ ಸಿಹಿ ಮತ್ತು ತಂಪಾದ ಮಜ್ಜಿಗೆ ಅವರ ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಹಿತ ನೀಡಿತು. ಈ ಸಂದರ್ಭ ಒಂದು ಮಹತ್ವದ ಸಂದೇಶವೂ ಸಮಾಜಕ್ಕೆ ತಲುಪಿತು. ಪೊಲೀಸರು ಕೇವಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಅಧಿಕಾರಿಗಳು ಮಾತ್ರವಲ್ಲ, ಅವರು ಈ ಮಣ್ಣಿನ ಆಚಾರ ವಿಚಾರಗಳು, ಪರಂಪರೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿಯ ಸಂರಕ್ಷಕರು ಹಾಗೂ ಪ್ರೋತ್ಸಾಹಕರು ಕೂಡ ಎಂಬುದನ್ನು ಬಳಗಾನೂರು ಪೊಲೀಸರ ಈ ಸೇವೆ ಸಾಬೀತುಪಡಿಸಿತು. ಪಾದಯಾತ್ರಿಕರು ಪೊಲೀಸರ ಈ ಮಾನವೀಯತೆಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಕೆಲ ಭಕ್ತರು, ಪೊಲೀಸರು ನಮ್ಮ ಸುರಕ್ಷತೆಗೆ ಮಾತ್ರವಲ್ಲ, ನಮ್ಮ ಭಕ್ತಿಗೆ ಸಹ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಾಮಾನ್ಯವಾಗಿ ಕಠಿಣ ಮುಖವಾಡದ ಹಿಂದೆ ಕಾಣಿಸುವ ಪೊಲೀಸ್ ಸೇವೆಯ ಒಳಗಿರುವ ಮಾನವೀಯತೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ಸೇವೆಯ ಮೂಲಕ ಭಕ್ತಿಯ ಗೌರವ ಹೆಚ್ಚಿಸಿದ ಬಳಗಾನೂರು ಪೊಲೀಸರ ಈ ಕಾರ್ಯ ಸಮಾಜಕ್ಕೆ ಪ್ರೇರಣೆಯಾಗಿದೆ. ಇದು ಕೇವಲ ಹಣ್ಣು ಮತ್ತು ಮಜ್ಜಿಗೆ ನೀಡಿದ ಸೇವೆಯಲ್ಲ, ಇದು ಮಾನವೀಯತೆ, ಭಕ್ತಿ ಮತ್ತು ಕರ್ತವ್ಯದ ಸಂಯೋಜನೆಯ ಒಂದು ಸುಂದರ ಕಥೆ. ಸ್ಟೋರಿ ಸುರೇಶ ಬಳಗಾನೂರು.